ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಈ ವಿಚಾರವಾಗಿ ಮಾತಾಡೋದಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರಿದ್ದರೆ ಬನ್ನಿ ಮಾತಾಡೋಣ. ನಮಸ್ತೆ ಗುರುಗಳೇ, ಇವತ್ತಿನ ವಿಶೇಷತೆ ಬಗ್ಗೆ ಏನು ಅಂತ ಸಮಸ್ತ ವೀಕ್ಷಕರಿಗೆ ಅಮ್ಮನವರ ಹುಟ್ಟುಹಬ್ಬದ ಶುಭಾಶಯಗಳು. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ವರ್ಧಂತಿ ಉತ್ಸವ ನಡೆತಕ್ಕಂಥ ಭಾಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಬೆಳಗ್ಗೆ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು. ಹಾಗೆ ಚಾಮುಂಡೇಶ್ವರಿ ಅಲಂಕಾರದ ಹಿಂದಿನ ವಿಶೇಷವಾಗಿರ್ತಕ್ಕಂಥದ್ದು. 9:30ಕ್ಕೆ ಮಹಾಮಂಗಳಾರತಿ ಆಯಿತು. 10 ಕಾಲಿಗೆ ಮಹಾರಾಜರ ವಂಶಸ್ಥರು ಚಾಲನೆ ಕೊಟ್ಟಿರ್ತಕ್ಕಂಥ ಚಿನ್ನ ಪಲ್ಲಕ್ಕಿ ಉತ್ಸವ ಆಗಿರ್ತಕ್ಕಂಥ ಹಿಂದಿನ ವಿಶೇಷವಾಗಿರ್ತಕ್ಕಂಥದ್ದು. ದೇಶದಲ್ಲಿ ಅನೇಕವಾದ ದೇವಸ್ಥಾನಗಳಿದೆ, ಆದರೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತೋತ್ಸವ ಮತ್ತು ಮೈಸೂರು ಅರಮನೆಗೂ ಮತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ. ಈ ಸಂಬಂಧದ ಬಗ್ಗೆ ಹೇಗೆ ಮತ್ತು ಇದು ವರ್ಧಂತೋತ್ಸವ ಹುಟ್ಟಿದ್ದು ಹೇಗೆ ಅಂತೇಳಿ ಅಂದರೆ ಅರಮನೆಯವರು ಯಾವಾಗ ದೇವಸ್ಥಾನನ ಅವ್ರ ಆಡಳಿತಕ್ಕೆ ತೊಗೊಂಡ್ರು ಆವಾಗಿಂದ ವರ್ಧಂತಿ ಉತ್ಸವ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಅವರ ಒಂದು ಅರಮನೆ ಸಂಪ್ರದಾಯದಲ್ಲಿ ಏನು ಪೂಜೆಗಳು ನಡೀತಾರೆ ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲಿ ನಡ್ಕೊಂಡು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹೆಚ್ಚು. ಯಾಕೆಂದರೆ ಹಿಂದೆ ಅವ್ರ ಕೈಯಲ್ಲಿ ಇದ್ದಿದ್ದು ದೇವಸ್ಥಾನ 76ರಿಂದ ಗೌರ್ಮೆಂಟ್ಗೆ ಹೋಗಿರೋದು. ಆಗಿಂದ ಅರಮನೆ ಸಂಪ್ರದಾಯದಂಗೆ ಇವರು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆಷಾಢದ ರೇವತಿ ನಕ್ಷತ್ರದಲ್ಲೇ ನಡೆಯುವಂಥದ್ದು ಹೇಗೆ ಅಂತೇಳಿ ಗುರುಗಳೇ? ಅಂದರೆ ಅವರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ದಿನ ಅದು. ಅದರಿಂದ ಆಷಾಢ ಪಕ್ಷ, ಕೃಷ್ಣ ಪಕ್ಷ, ರೇವತಿ ನಕ್ಷತ್ರದಂದು ವರ್ಧಂತಿ ಉತ್ಸವ. ಎಲ್ಲ ಚಾಮುಂಡೇಶ್ವರಿಗೂ ವರ್ಧಂತಿ ಉತ್ಸವ ಇರಲ್ಲ, ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ವರ್ಧಂತಿ ಉತ್ಸವ ಅಂತ ಕರಿತೀರಿ. ಈಗೇನಾಗಿದ್ರೆ ಜನಗಳು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಆಚರಣೆ ಮಾಡ್ಕೊಂಬಂದಿರ್ತಕ್ಕಂಥದ್ದು ವಿಶೇಷ ಅಂತ. ಈಗ ನಾಳೆ ಕಡೆ ಆಷಾಢ ಶುಕ್ರವಾರ ಇದೆ, ಇವತ್ತು ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾಳೆ ಹೇಗಿರುತ್ತೆ ಪೂಜೆ ಪುನಸ್ಕಾರಗಳು ಅಂತ? ಎಂದಿನಂತೆ ಪ್ರತಿ ಶುಕ್ರವಾರದಂಗೆ ಹಿಂಗಿರುತ್ತೆ ಹಾಗೆ ಇರ್ತದೆ. ನಾಳೆ ಬೆಳಗ್ಗೆ 5:30ಯಿಂದ ರಾತ್ರಿ 10:00 ತನಕ ದರ್ಶನದ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ. ವಿವಿಧ ಬಗೆಗಳಿಂದ ಹೂಗಳಿಂದ ಅಲಂಕಾರ ಆಗಿರ್ತಾರೆ. ಸರ್ಕಾರದವ್ರು ಏನು ಸೌಲಭ್ಯತೆಗಳು ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸಬೇಕು ಅಂತ ನಾನು ಆಸೆ ಆಗಿರ್ತಕ್ಕಂಥ. ಇದಿಷ್ಟು ಏನು ಶಶಿಶೇಖರ್ ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಮೈಸೂರು ಅರಮನೆಗೂ ಹಾಗೂ ಏನು ದೇವಾಲಯಕ್ಕೂ ಕೂಡ ಅವಿನಾಭಾವ ಸಂಬಂಧ. ಹೀಗಾಗಿ ಈ ನಿಟ್ಟಿನಲ್ಲಿ ಅಲ್ಲಿ ನಡೆಯುವಂತಹ ಧಾರ್ಮಿಕ ಕೈಂಕರ್ಯಗಳು ಕೂಡ ಇಲ್ಲಿ ನಡೀತವೆ ಅಂತಕ್ಕಂಥದ್ದು ಅಭಿಪ್ರಾಯ. ಕ್ಯಾಮ್ರಾಮನ್ ಉಮೇಶ್ ಜೊತೆ ಯಶಸ್ ಮಾವತ್ತು, ನಿಮ್ಮ ಧ್ವನಿ.